ಕುರುವಂಶ ಉದ್ಧಾರಕ, ನಿಟ್ಟಿಸಿರಬಿಟ್ಟು ದಿಟ್ಟಿಸಿ ನೋಡುವ ಮಾರ್ಗ ವಿಜಯ ಗುರುತಮ್ಮ ಭೀಶ್ವರೇ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರವಿದ್ಯೆಯನ್ನು ಕಳಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ನಮೋ ನಮಃ. ಗೋಮಾತೆಯ ಕ್ಷೀರ ಗೋಪಾಲಕನಿಗೆ ಗತಿ ಸಾರ, ಯದುಪತಿಯ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಇನ್ನು ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ಬಿಸಿರಕ್ಷಿನ ಪಾನವನ್ನು ಮಾಡಿ ಈ ನನ್ನ ಚಿರಾವತಿಗೆ ತೋರಣ ಕಟ್ಟಲು ಸದಾ ಸಿದ್ಧನಾಗಿರುವ ಎನ್ನನ್ನು ದುಶ್ಯಾಸನ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ತೊಳೆದು ಸೋಗಡಗಿಸುವ ಸಿಂಧುರಾಜ ಶೂಲಪಾಣಿಯ ಮಗನಾದ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಳವಿಷ್ಣು ಧನಸ್ಸು ಪಡೆದ ಆಪ್ತ ಮಿತ್ರ ರಾಧೇಯ, ಇನ್ನು ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಸಮಯ ಕಳೆಯದೆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆ ನೀಡುವ ಮಾರ್ಗದರ್ಶಕ ಮಾವ. ಇನ್ನು ನಾನಾರು ಸರ್ಪಲಾಂಛನ ಸಪ್ತಹಡಗಳನ್ನು ಸಾಡಿ ದಿಗ್ಗರಿಸಿ ದರೆಯನ್ನೇ ನಡುಗಿಸಿ ಪ್ರಚಂಡ ಗಂಡಗಳಿಯಾಗಿ ಪ್ರಜ್ವಲಿಸುತ್ತಿರುವ ಪ್ರತಾಪ ಸಿಂಹ ಕೈಂದಲೇ ಚತುರ್ಭುವನವನ್ನೇ ಮೆಟ್ಟಿಂತ ಮಹಾವೀರ ಹಸ್ತಿನಾಪುರದೀಶ್ವರ ಕುರುಚಕ್ರೇಶ್ವರ ವಿಜಯೀ ಭವ, ದಿಗ್ವಿಜಯೀ ಭವ. ಹಸ್ತಿನಾವತಿಯನ್ನು ದೊರಕಿಸಿಕೊಟ್ಟ ಜನ್ಮದಾತೆ ಶರಣು ತಾಯೇ ಶರಣು. ಹಸ್ತಿನಾವತಿಯ ಸೊಬಗಿನ ಸಿಂಹಾಸನ, ಹಸ್ತಿನಾವತಿಯ ಸೊಬಗಿನ ಸಿಂಹಾಸನ ಭಯಂಕರ ಕಾರಾಗೃಹದಲ್ಲಿ ನರಕಯಾತನೆ ಪಡುತ್ತಿರುವ ಸಾವಿರಾರು ಮಕ್ಕಳ ಗುತ್ತಿಗೆ ಕಳೆದು ಕಳಗಿಸುವ ದುರ್ಯೋಧನ ಭೂಪಾಲ ಮಂಡಿಸುವ ನವರತ್ನ ಸಿಂಹಾಸನ. ಮುರುಗಲಾಂಚನನ ನೆರುಗು ಸ್ವರ್ಗಾಸನಗೆ ಸರಿಹೋಲುವಂತಿರೇ ಭಾವ. ಮುರುಗಲಾಂಚನನ ನೆರುಗು ಸ್ವರ್ಗಾಸನಗೆ ಸರಿಹೋಲುವಂತಿರೇ ಮಣಿಮಗುಟ ವರ್ತನೆಗೆ ದುರೋಧನ ನಿಪುಣ ಇದ್ದರೆ ದಾನಗೈನ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಡೆಹಿಯರೆಯನಗೆ ಪಿತಾಮಹರೇ, ಈ ದಿನ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ. ರಾಜ್ಯಕೋಶವನ್ನು ಕಳೆದುಕೊಂಡು ಅರಣ್ಯದಲ್ಲಿ ಹಾರಾಡುತ್ತಿರುವ ಬಡ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿರುವಂತೆ ನೋಡಿದ ಮಾವ. ಅರಣ್ಯವಾಸಿಗಳ ಹಟ್ಟಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿರುವುದು ನೋಡಿದ್ರ?
ಏನು ತಾತ? ಯುದ್ಧ ಯುದ್ಧವೆಂದರೆ ಅರಗಿನ ಮನೆಯ ಗೊಂಬೆಯಾಟವಲ್ಲ, ಅಡವಿಯ ಹುಲಿಯೊಂದಿಗೆ ಅರಗಿನ ಹಾರಾಟವಲ್ಲ. ಸಾಟಿ ಇರುವರೆಗೆ ಬೆಳಗದಲ್ಲಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ಬೆಳಗದಲ್ಲಿ ಸಾಟಿ ಇರುವರೆಗೆ ಹುಡುಗುಳಾಗೆ ಆತನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯನಿಗೆ ಬಾಳುತ್ತಿದೆ. ಗುರುಗುಳಗೆ ಆತನದಿ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯನಿಗೆ ಬಾಳು ಸಾಟಿ ಇರುವರೆಗೆ ಬೆಳಗದಲ್ಲಿ ಸಾಟಿ ಇರುವರೆಗೆ ಶೌರ್ಯದಿ ಹಣಗಳ ವೇಕುಗಳ ಒದಿಸದೆ ಬಿಡುವೆನು. ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರ್ಯದಿ ಹಣಗಳ ವೇಕುಗಳ ಒದಿಸದೆ ಬಿಡುವೆನು. ಭಾವತಕನಿ ತಲೆ ನೀಡದಿರುವನೆ ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಭಾವತಕನಿ ತಲೆ ನೀಡದಿರುವನೆ ಚಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಅನುದದು ನಾವು ಅನ್ನುವರಿಂದ ಹೇಳುವನೆ. ಅನುದದು ಶಾತನ ಅವರನ್ನುವರಿಂದ ಹೇಳುವನೆ. ಹೀಗಿರುವಲ್ಲಿ ಮಾವ ಸಾಟಿ ಇರುವರೆಗೆ ಬೆಳಗದಲ್ಲಿ ಸಾಟಿ ಇರುವರೆಗೆ ಸಾಟಿ ಇರುವರೆಗೆ ಬೆಳಗದಲ್ಲಿ ಸಾಟಿ ಇರುವರೆಗೆ ಗುರುಗುಣದೆ ಆತನದೆ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯನಿಗೆ ಬಾಳು. ಗುರುಗುಣದೆ ಆತನದೆ ಚಲವ ಬಿಡದೆ ಶೌರ್ಯದಿಗೆ ಕೈಕ ದೊರೆಯನಿಗೆ ಬಾಳು. ಸಾಟಿ ಇರುವರೆಗೆ ಬೆಳಗದಲ್ಲಿ ಸಾಟಿ ಇರುವರೆಗೆ. ಏನು ತಾತ? ಯುದ್ಧ ಯುದ್ಧವೆಂದರೆ ಅರಗಿನ ಮನೆಯ ಗೊಂಬೆಯಾಟವಲ್ಲ, ಅಡವಿಯ ಹುಲಿಯೊಂದಿಗೆ ಅರಗಿನ ಹಾರಾಟವಲ್ಲ. ಯುಧಿಯನ್ನು ಕೆಣಕಿ ಉಳಿಯಬಹುದು, ಈ ದುರ್ಯೋಧನ ಕೆಣಕಿದವರ ಗತಿ ಮರಣದಲ್ಲಿ ಮೋಕ್ಷಾಯ. ಅದು ಅಲ್ಲದೆ ನನ್ನ ಬಳಿ 11 ಅಕ್ಷವೇಣಿ ಸೈನ್ಯವಿದೆ. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿಂತೆ ಲಚ್ಚುಗುಜ್ಜಾಗಿ ಹೋಗುವುದು. ಆ ಮಾತು ಅದಂತಿರಲಿ. ಸೋದರ ದುಶ್ಯಾಸನ, ಪಾಂಡವರ ಅಣೆಗಳನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶ ಯಾರು? ನಮ್ಮ ಹಂಗರಾಜನಾದ ಕರ್ಣನಿಲ್ಲವೇ? ಪರಮ ಪೂಜ್ಯರಾದ ಭೀಷ್ಮಾಧೋನಿಗಳೆದುರು ಬೆಳೆದ ನಮಗೇತಕ್ಕೆ ಆ ಚಿಂತೆ? ಏನು ಪುರುಷೋತ್ತಮನು ಬರುತ್ತಾನೆ? ಅವನ್ ಯಾರಿಗೆ ಪುರುಷೋತ್ತಮ? ಅವನ್ ಎಲ್ಲಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನ ಮನೆಗೆ ಬಾರದೆ ತನ್ನುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮುರುಕು ಜೋಪಡೆಯನ್ನು ಆಶ್ರಯಿಸಿದಂತೆ ಏಕೆ ಭೀಷ್ಮ ದ್ರೋಣಾದಿಗಳ ಮನೆಗಳಿರಲಿಲ್ಲವೇ? ಅವರ ಮನೆಗಳಿಗಾದರೂ ಹೋಗಬಹುದಿತ್ತಲ್ಲ. ಎಷ್ಟೇ ಆಗಲಿ ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಹೋದಿತು? ಚೆಚೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಎಲ್ಲೋ ವಿದುರ, ಪಾಂಡವರಿಗೆ ರಾಜ್ಯ ಕೊಡಬೇಕು ಎಂಬ ವಿಚಾರವನ್ನು ನಾನು ನಿನ್ನಿಂದ ಕೇಳಿದುಕೊಳ್ಳುತ್ತಿರಬೇಕು. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ನಿನಗೆ ನ್ಯಾಯವೋ ಅಧೀನವೋ ಆತನ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗಳಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಗೆ ಮಂಕು ಕವಿದಿರುವುದರಿಂದ ನೀನು ಈ ರೀತಿ ಮಾತನಾಡುತ್ತಿರುವೆ. ಎಲ್ಲೋ ವಿದುರ, ಒದರದಿರಲೋ ವಿದುರ ಸದರದಿಂ ದುಡುಕಿ ಒದರದಿರಲೋ ವಿದುರ ಸದರದಿಂ. ವಿದುರ, ಒದರದಿರಲೋ ವಿದುರ ಸದರದಿಂ ದುಡುಕಿ ಒದರದಿರಲೋ ವಿದುರ ಸದರದಿಂ. ನೆಲದ ಸಭೆಯಳು ನಿಂತು ಜರಿದು ಈ ಕೌರವನ ನೆಲದ ಸಭೆಯಳು ನಿಂತು ಜರಿದು ಈ ಕೌರವ ನುಡಿದೆಯಾದೊಡೆ ಇರಿದು ಕೊಲ್ಲನಿ ಖಡ್ಗದಳು. ನುಡಿದೆಯಾದೊಡೆ ಇರಿದು ಕೊಲ್ಲನಿ ಖಡ್ಗದ. ಒದರದಿರಲೋ ವಿದುರ ಸದರದಿಂ ದುಡುಕಿ
ಒದರದಿರಲು ವಿದುರ ಸದರದಿಂದು ಕಪ್ಪಲಿಯ ಮಗ ನೀನು ಪರದೇಶಿ, ಕಪ್ಪಲಿಯ ಗರ್ಭವನ್ನು ಬೇರಿಸಿದ ತೆರಗೆ ಕಪ್ಪಲಿಯ ಮಗ ನೀನು ಪರದೇಶಿ, ಕಪ್ಪಲಿ ಗರ್ಭವನ್ನು ಬೇರಿಸಿದ ತೆರದಿ ನುಡಿಯದಿರು ಪಾಂಡವರ ಪರವೈಸಿ ಜಲದಂತ ಮಲ್ಲ ಪುರು ದೊರೆಯ ದಿಕ್ಕರಿಗೆ ನುಡಿಯದಿರು ಪಾಂಡವರ ಪರವೈಸಿ ಜಲದಂತ ಮಲ್ಲ ಪುರು ದೊರೆಯ ದಿಕ್ಕರಿಸಿ ಒದರದಿರಲು ವಿದುರ ಸದರದಿ ಹುಡುಕಿ ಒದರದಿರಲು ವಿದುರ ಸದರದಿ ಒದರದಿರಲು ವಿದುರ ಸದರದಿ ಹುಡುಕಿ ಒದರದಿರಲು ಸದರದಿ. ಪೂಜ್ಯನು ಹಿರಿಯವನೆಂದು ಸ್ಥಾನದಿಂದ ಸುಮ್ಮನಿದ್ದ ಮಾತ್ರಕ್ಕೆ ಮಿತಿಮೀರಿ ಮಾತನಾಡುತ್ತಿರುವೆ. ಸೋದರ ದುಶ್ಯಾಸನ, ಪೂಜ್ಯನು ಹಿರಿಯವನೆಂದು ಸ್ಥಾನದಿಂದ ಸುಮ್ಮನಿದ್ದ ಮಾತ್ರಕ್ಕೆ ಮಿತಿಮೀರಿ ಮಾತನಾಡುತ್ತಿರುವ ಈ ವಿದುರನ್ನು ಕೂಡಲೇ ಸಭೆಯಿಂದ ಆಚರಣೆ ಕೆಲವೋ ವಿದುರ, ಸಾಕುದುರುಳನೆ ಸಾಕುದುರುಳನೆ ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ. ಕೆಲವೋ ವಿದುರ, ಸಾಕುದುರುಳನೆ ಸಾಕುದುರುಳನೆ ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ. ವಿದುರ ಮಾತನು ಆಡುವಂತ ಮಾತನು ಆಡುವಂತ ಸಭೆಯಲ್ಲಿ ನುಡಿಯುವುದು ಉಚಿತವೇ ನಿನಗೆ, ಸಭೆಯಲ್ಲಿ ನುಡಿಯುವುದು ಉಚಿತವೇ ನಿನಗೆ. ಸಾಕುದುರುಳನೆ ಸಾಕುದುರುಳನೆ ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ, ದುರಾಗ್ರದಲ್ಲಿ ಸರಸ. ನಮ್ಮ ಹಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಹೇ ಗದಾದಂಡದಿ ನಿನ್ನ ಹಲ್ಲನ್ನು ಬಿಡುತ್ತೇನೆ. ಸಭೆಯನ್ನು ಬಿಟ್ಟು ತೊಲಗು ಪಾಪಿ. ಎಲ್ಲವೋ ಪಾಪಿಗಳೇ, ನನ್ನನ್ನೇ ಸಭೆಯಿಂದಾಚೆ ದೂರುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಪಾಪಿಯೇ ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪರಣ ಸಮಯದಲ್ಲಿ ಶ್ರೀ ಭೀಮಸೇನನು ನಿಮ್ಮ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದನು. ಆ ಸಮಯದಲ್ಲಿ ನಿಮ್ಮನ್ನು ರಕ್ಷಿಸಬೇಕೆಂದು ಎಂದು ಇಟ್ಟಿದ್ದ ಈ ಸರ್ವೋತ್ತಮವಾದ ಧನುಸ್ಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರನನ್ನು ಅಪಹಾಸಕ್ಕಿಗೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈತನನ್ನು ನಿನಗೆ ಬಿಲ್ಲನ್ನು ಹಿಡಿದು ಧನುರ್ಧಾರಿಯಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸಿದರೆ ಯಾರುತ್ತಾನೆ ಇದ್ದರು. ದುಡುಕಿದೆಯಲ್ಲ ದುರ್ಯೋಧನ. ಕರ್ಣ, ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವುದನ್ನು ನೀನು ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಈತನ ತುಕ್ಕು ಹಿಡಿದಾಗೋ ಬಿಲ್ಲಿನಿಂದ ಪ್ರಯೋಜನವೇನಿಲ್ಲ. ಬಿಡು ಕರ್ಣ. ಈಗ ಸರ್ವರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನನ್ನು ಯಾರೇ ಆಗಲಿ ಎದ್ದು ನಮಸ್ಕರಿಸಿದ್ದೆ ಆದರೆ ಸಭೆಯಿಂದ ಆಚೆ ದೂಡಬೇಕಾಗುವುದು ಎಚ್ಚರ. ಸೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯದ ಪೆಟ್ಟಂತ ಆ ಕೃಷ್ಣನ ಬರುವ ಸಮಯದಲ್ಲಿ ನಾನು ಅದನ್ನು ನೋಡ್ತಾ ಕುಳಿತುಕೊಳ್ಳುವೆನು. ಇದು ಸಿದ್ಧಪಡಿಸಿರುವನು, ತೆಗೆದುಕೋ ಅಗ್ರಜ. ಲೋಕದಹಿತವನ್ನು ಬಯಸುವೆ ನಾನು, ಧರಿಸಿಯೇ ಧರ್ಮ ದೀಕ್ಷೆಯ ಮೆರೆಸುವೆ ಕರ್ಮ ಸಾಕ್ಷಿಯ, ಧರಿಸಿಯೇ ಧರ್ಮ ದೀಕ್ಷೆಯ. ಯಾಗಕ್ಕೆ ಸಿಲುಕದ ಯೋಗದ ರುಂದರ,
ಯಾಗಕ್ಕೆ ಸಿಲ್ಲುಕದ ಯೋಗದ ವೃಂದರ ಅಗಣಿತ ಮಹಿಮನು ನಾನೇ ಪರಮಾತ್ಮನು ಅಗಣಿತ ಮಹಿಮನು ನಾನೇ ಪರಮಾತ್ಮನು ಧರಿಸಿಯೇ ಧರ್ಮ ದೀಕ್ಷೆಯ ಮೆರೆಸುವೆ ಕರ್ಮ ಸಾಕ್ಷಿಯ ಧರಿಸಿಯೇ ಧರ್ಮ ದೀಕ್ಷೆಯ ಎಲ್ಲರಿಗೂ ಮಂಗಳವಾಗಲಿ. ದುರ್ಯೋಧನು ಎಷ್ಟು ದುರಾಂಕಾರದಿಂದ ಮೆರೆತಿರು. ಭೀಷ್ಮ ದ್ರೋಣದೇವರು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈತನು ಕಣ್ಣೆತ್ತು ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನನ್ನ ಪಾದವನ್ನು ನಮಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ಏಳು ಚಕ್ರವರ್ತಿ ಏಳು. ದುರ್ಯೋಧನ ಭೂಪಾಲಕನಾದ ನೀನು ಈ ಗೋಪಾಲ ಪದಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ನಲ್ಲ. ಕೃಷ್ಣ, ನಾನು ನಮಸ್ಕರಿಸಿದ್ದು ನಿನಗಲ್ಲ, ಸಕಲ ಜೀವನಾಶ್ರಯಗಳಿಗೂ ಆಶ್ರಯವಾಗಿರುವ ಈ ಭೂಮಾತೆಗೆ. ಅದೂ ಅಲ್ಲದೆ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂಬ ಪರೀಕ್ಷಿತ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ಬಂದದ್ದಾಯ್ತಲ್ಲ, ಈ ಪೀಠವನ್ನು ಅಲಂಕರಿಸು. ಆಗಬಹುದು. ನಮ್ಮ ಆಸ್ಥಾನ ವೈಭವವನ್ನು ನೋಡುವಂತೆ ಆಗಬಹುದು. ವಿಶ್ವಾಸನ ಪ್ರಾರಂಭವಾಗಲಿ ನರ್ತನ. ನಡೆಯಲಿ ನರ್ತನ. ಕೃಷ್ಣ, ಭಾವ, ನಿನಗೆ ನರ್ತನವೆಂದರೆ ಬಹು ಇಷ್ಟವಲ್ಲವೇ? ಇರಬಹುದೇನೋ. ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಪ್ರಾರಂಭವಾಗಲಿ ನರ್ತನ. ನಡೆಯಲಿ ನರ್ತನ. ಅಲ್ಲ, ರಾಜೇಶ್ವರ ಕರುಣಾಳ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳ ಗುರುಭೂಪ ರಾಜೇಶ್ವರ. ಶಾರ್ಪ್ ಕೊಡಪ್ಪ. ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ ಸೋದರ
ಜಗಮಲ್ಲ ಅಲ್ಲವ ಬಲ್ ಅಲ್ಲವ ಈ ಜಗಮಲ್ಲ ಎಲ್ಲವ ಬಲ್ ಅಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಬಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಡ ಕುರುಭೂ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಡ ಕುರುಭೂಪ ರಾಜೇಶ್ವರ ಕೃಷ್ಣ ಸೋದರ ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದೆ ಕೊಳಲ ನಾದದೆ ಕೊಳಲನಾದದೆ ಜಗವನ್ನೆಲ್ಲ ಮರುಳುಗೊಳಿಪ ಹರಿ ಶ್ರೀಗರಿ ಏನು ಹೇಳಿದಿರಿ? ನೀಲವರ್ಣಧಾರಿ ಈ ಚೆಲುವ ಈತನನ್ನು ಬಿಟ್ಟರೆ ನಮ್ಮ ಆಸ್ಥಾನದಲ್ಲಿ ಬೇರೆ ಯಾರು ಇಲ್ಲವೇ? ಮತ್ತೊಮ್ಮೆ ಹೇಳಿ. ಅಪರಾಧವಾಯಿತು. ಮತ್ತೊಮ್ಮೆ ಹೇಳಿ. ಭೀಮನಿಗಿವನು ವೈರಿ ನಮ್ಮ ಹಸ್ತಿನಪುರ ದೊಡೆಯ ಗಣದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯ ಗಣದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಫಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಗರು ಕರುಣಾಟ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಟ ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇ ಕೃಷ್ಣ ಬಾವಾ ಈಗ ನೀನು ಸಭೆಗೆ ಬಂದ ವಿಚಾರವನ್ನು ತಿಳಿಸಬಹುದು. ಸುಯೋಧನ, ಮುಖ್ಯ ವಿಚಾರವೇನಿಲ್ಲ. ಭೀಷ್ಮ ದ್ರೋಣಜಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸೋದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳಬಹುದು. ಬಾವಾ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತೇ ಇರಲಿಲ್ಲ. ನ್ಯಾಯವಾಗಿ ಪಾಂಡವರಿಗೆ ಸಲ್ಲಬೇಕಾದ
ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಸುಯೋಧನ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಯಾಚನೆಯಿಂದಲ್ಲ ಕೃಷ್ಣ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದರಿಂದ ನಾನು ನಿಮ್ಮ ಮುಂದಿರುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಪಡಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಈ ರೀತಿ ಮಾಡದೇ ಇದ್ದರೆ ಮುಂದಾಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಗಳು ಸಮಗ್ರ ಭಾರತೀಯ ಕ್ಷತ್ರಿಯ ರಾಜರ ಅಸ್ತಿತ್ವಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದು. ಸಭಾಸದರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟದೂತರಲ್ಲಿ ಪರಾಜಯತನದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದ್ರಲ್ಲವೇ? ಬಾಲ್ಯದಿಂದಲೂ ನೀವು ಅವರುಗಳ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವನಲ್ಲೂ ಪಾಂಡುನಂದರು ಈಗಲೂ ಸಹ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೋಧನ, ಕಪಟದೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿ ವಸ್ತ್ರಾಭರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂಥ ಸಮಯದಲ್ಲಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದು. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದು. ಕುಮಾರ ದುರ್ಯೋಧನ. ಯಾರು? ಓ, ವಿದುರ ಚಿಕ್ಕಪ್ಪ. ನನಗುಪದೇಶ ನೀಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ ಸರಿ. ನಿನ್ನಂತವರಿಗೆ ಸದುಪದೇಶವನ್ನು ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ಹಿರಿಯವರಾದ ನಮ್ಮ ಕರ್ತವ್ಯ. ಸುಖ ಸಂಪತ್ತುಗಳು ಮಾನವನಿಗೆ ಎಂದಿಗೂ ಶಾಶ್ವತವಲ್ಲ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಧಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿಮಗಾಗಲಿ, ಪಿತಾಮಹರಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬರಲ್ಲಿ ಮಾತ್ರ ದೋಷಗಳು ಕಂಡು ಬರುವಂತೆ ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿರುವಿರಿ. ಕೃಷ್ಣ, ಮಹಾನುಭಾವನಾದ ನೀನು ಈ ನಿನ್ನ ದೂತತ್ವವನ್ನು ಬಹುಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿಮ್ಮಗಳ ಮರಳು ಮಾತಿಗೆ ಒಳಂಬಡುವ ಬುದ್ಧಿಹೀನನು ಮಾತ್ರ ನಾನಲ್ಲ ಕೃಷ್ಣ. ಇದು ಶುದ್ಧ ಕ್ಷತ್ರಿಯ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಸಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿಲ್ಲಿಸು ನಿನ್ನ ವಾಗ್ಪಡಿಸಿದ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಶಯದ ದುರಾಭಿಮಾನವೇ. ಅದು ಹಾಗಲ್ಲ. ಹೇಳುವನು ಕೇಳು ಕೃಷ್ಣ. ಭರತ ಕಂಡವ ಜೈತಿ ಹರುಷದಿಂ ಗುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ತಾಟಿ. ಕೃಷ್ಣ ಬಾವಾ, ಭರತ ಕಂಡವ ಜೈತಿ ಹರುಷದಿ ಕುರುಕುಲವ ಪರಿಪಾಲಿಸುತ್ತಿರ್ಪ ಎನಗದಾರು ಸಾಟಿ. ಬಂಡ ಭೀಮನ ಗುಂಡಿಗೆ ಸೀಳಲು ಪಂತಗೈದ ಎನ್ನನು ಜನಿಗದಾರು ಸಾಟಿ. ಕುಮಾರ ಸ್ವಾಮಿಯ ರಚಿಸಿ ಕುಮಾರ ಸ್ವಾಮಿಯ ರಚಿಸಿ ಕಾಲವಿದ ಸುಮಡದ ಈ ಕರ್ಣನಿಗೆ ಸಾಟಿಯೇ ಆನಿ
ಅರ್ಜುನ ಅಸಮ ಬಲಶಾಲಿಗಳು ಅಸಮ ಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಗದಿಂದದೆ ಬಡಿವರು ಮಕುಟ ಮರ್ದನರ ಕೃಷ್ಣ ಕೃಷ್ಣ ಈ ಕೆಚ್ಚದೆ ಕೌರವನನ್ನು ಕೊಚ್ಚಬೇಕೆಂದಲವೇ ಆ ನಿನ್ನ ತುಚ್ಛ ಭೀಮ ಅದು ಅದು ದುರಹಂಕಾರ. ಲೋಕೈಕ ವೀರನಾದ ಈ ನನ್ನ ಕರ್ಣನ್ನು ವಧಿಸಬೇಕೆಂದಲವೇ ಆ ನಿನ್ನ ಮಿತ್ರ ಪಾರ್ಥ ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿಯ ಸ್ನೇಹ ಬೆಳೆಸುತ್ತಿರಲವೇ ಆ ಪಾಂಡವರು ಅದು ದುಸ್ಸಾಹಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಈ ಭರತಖಂಡದಲ್ಲಿ ತನ್ನದೇ ಆದ ಧ್ವಜಪತಾಕೆಯನ್ನು ಹಾರಿಸುವ ಯೋಚಿಸುತ್ತಿರುವಲ್ಲವೇ ಆ ಪಾಂಡವರು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಮಾತು ಮಾತಿಗೂ ಎಮ್ಮೆಗೊಳ್ಳುತ್ತಿರುವರಲ್ಲವೇ ಆ ನಿನ್ನ ಪಡ ಪಾಂಡವರು ಅದು ಅದು ದುರಾಭಿಮಾನ. ಕೃಷ್ಣ ಎಚ್ಚೇರು ಕೃಷ್ಣ, ಈ ವಾರು ಏನೇ ಹೇಳಿದರು ಈ ಕೌರವ ನಿರ್ಧಾರ ಚಲಿಸುವುದಿಲ್ಲ. ಸುಮ್ಮನೆ ಕಂಟಕ ಸೋಚಿ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಹಚ್ಚಲಿಸುತ್ತಿರುವ ಕೋಪ ಜ್ವಾಲೆಯು ಎಂತಹ ಯುದ್ಧ ಬೇರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಸಂಧಿಯ ನೆಪದಿ ನುಡಿವೆಯೇಕೆ ಕೃಷ್ಣ, ಸಂಧಿಯ ನೆಪದಿ ನುಡಿವೆಯೇಕೆ ಬಂಡ ಭೀಮನ ಗುಂಡಿಗೆಯ ಸೇಡಲ್ ಆರಂದರಿತು ರಕ್ತ ನುಡಿಗಳಾಡುವೆಯನೇ. ಯಾರಂದರಿತು ರಕ್ತ ನುಡಿಗಳಾಡುವೆಯನೇ. ಹೇ ಕುರುವೀರರ ಕೆಳಗೆ ಆಳ್ವೆಯ ಮುಕುಂದ ಹೇಳಿ ಪಾಂಡವರ ಕೂಡಿ ಬಾಗುವುದು ಬೇಡ ಬೇಡವನು ಬೇಸರವ. ಪಾಂಡವರ ಕೂಡಿ ಬಾಗುವುದು ಬೇಡ ಬೇಡವನು ಬೇಸರವ. ಹೇಳ ಬೇಡವನು ಬೇಸರವ, ಹೇಳ ಬೇಡವನು ಬೇಸರವ. ಕಾಡದೊಂದು ಕಾಡಿಗೋಗಲಿ ಸೇರಲಾಗಲಿ ರಾಜ್ಯಗಳು. ಕಾಡದೊಂದು ಕಾಡಿಗೋಗಲಿ ಸೇರಲಾಗಲಿ ರಾಜ್ಯಗಳು. ದೊಡ್ಡ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಮೆರವಿನ ಗರಿಯೊಳಗೆ, ಮೆಟ್ಟಿ ಮೆರವಿನ ಗರಿಯೊಳಗೆ, ಮೆಟ್ಟಿ ಮೆರವಿನ ಗರಿಯೊಳಗೆ ಹೇಳಿ ಪಾಂಡವರ ಕೂಡಿ ಮಾಡುವುದು ಬೇಡ ಬೇಡವನು ಬೇಸರವ, ಬೇಡ ಬೇಡವನು ಬೇಸರವ, ಬೇಡ ಬೇಡವನು ಹುಟ್ಟಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ. ಎದುರು ಬಿದ್ದ ಎದುರಾಳಿಗಳ ಸೊಕ್ಕನ್ನು ಹಡಗಿಸಬಲ್ಲೆ. ಆದರೆ ಇಂತಹ ನುಡಿಗಳನ್ನು ಮಾತ್ರ ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಪಾಂಡವರ ಸೇನಾ ಸಮ್ಮುಖವನ್ನೇ ಕಲಕಿ ಬಿಡಬಲ್ಲ ಕಣ್ಣುಗಳಿಗಳು ನಾವೆಂದು ತಿಳಿ. ಆ ನಿನ್ನ ಬಂಡ ಭೀಮ ರುಂಡವನ್ನು ಚಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಇರಲು ಸದಾ ಸಿದ್ಧರಿದ್ದೇವೆ. ಬಾರಿ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವ ಹೇ ನಿನ್ನ ಪುಂಡತನ ಎಂದಿಗೆ ಕೊನೆಯಾಗಿ ಹೋಗಲಿ. ಹೋಗು, ಸಮರವೇ ಸಿದ್ಧ. ಪುಲಗ ತಕರವರ ಪಲ್ವ ತೊಳುತ್ತಿರುವ ಕಡಿಗೆ ಪುಲಗ ಪುಲಗ ತಕರವರ ಪಲ್ವ ತೊಳುತ್ತಿರುವ ಕಡಿಗೆ ಪುಲಗ
ಭೂತ ಪ್ರೇತಗಳಿಗೆ ಗೌತನ ಮಾಡಿ ಬೇಡಿದ ವೈಭವ ತುಂಬಿರುವುದೇ. ಭೂತ ಪ್ರೇತಗಳಿಗೆ ಗೌತನ ಮಾಡಿ ಬೇಡಿದ ವೈಭವ ತುಂಬಿರುವುದು. ಭಾರತವನ್ನ ತೆಗೆದ ದುರ್ಬಲ ಭಾರತವನ್ನ ತೆಗೆದ ಸಕರವರ ಪಲ್ಲೆ ತುಳು ತುಳಿದುತ್ತಿರುವ ಕಡೆ ಸುಡುವ ನಿತ್ಯ ಮೂಲಕ ಸಕರವರ ಪಲ್ಲೆ ತುಳು ತುಳಿದುತ್ತಿರುವ ಕಡೆ ಸುಡುವ ನಿತ್ಯ ಮೂಲಕ. ಬಲೆ ಬಲೆ ಸಹೋದರ ಕೃಷ್ಣ ರಾತ್ಮರಾದದ್ದು ಈಗಲ್ಲ ಬಲವ ಮುರಿವೆ ಲೀಕ್ಷಣ ಬಲವ ಮುರಿವೆ ಲೀಕ್ಷಣ ಬಲೆ ಬಲೆ ಸಿಂಹರಾಜ ರಾತ್ಮರಾದದ್ದು ಈಗಲ್ಲ ಬಲವ ಮುರಿವೆ ಲೀಕ್ಷಣ ಬಲವ ಮುರಿವೆ ಲೀಕ್ಷಣ ಕೊಳ್ಳನೊಂದು ಬೇದಿಸಿ ಚಲವ ಜಯಿಸಿ ಬರುವೆನು ಕೊಳ್ಳನೊಂದು ಬೇದಿಸಿ ಚಲವ ಜಯಿಸಿ ಬರುವೆನು ಅದವರನ್ನು ಸಿರವ ಕಡಿದು ಬರುವೆನು ಸಿರವ ಕಡಿದು ಬರುವೆನು ಸಿರವ ಕಡಿದು ಬರುವೆನು ರಾಜ್ಯದಲ್ಲಿ ರಾಜ್ಯಕರ ಪರಾದಾಳಿಸಿದೆ ಪರಾದಾಳಿಸಿದೆ ಪರಾದಾಳಿಸಿದೆ. ಕೃಷ್ಣ ನಮ್ಮ ಕೌರವೇಶ್ವರನ ಅವೇಳ ನುಡಿಗಳು ನುಡಿದರೆ ಈಗದಿಂದ ಅಪ್ಪಳಿಸಿಬಿಟ್ಟನು. ಎಚ್ಚರ, ಹೆಚ್ಚಿಗೆ ಮಾತನಾಡದೆ ಸಭೆಯನ್ನು ಬಿಟ್ಟು ಹೊರಡೋ ಪಾಪಿ. ಆ ನಿನ್ನ ಪಾಂಡವರಿಗೆ ಹೇಳು, ನಾವು ಯುದ್ಧಕ್ಕೆ ಸದಾ ಸಿದ್ಧ. ಹೆಚ್ಚಿಗೆ ಮಾತನಾಡಿದರೆ ಏನೂ ಇಲ್ಲ, ನಿನ್ನ ಬಿಲ್ಲ ಗಾವಿಯೂ ಇಲ್ಲ. ಎಚ್ಚರ. ಬಲೆ ಬಲೆ ಸಿಂಧರಾಜ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹಾಗೆ ತೀರದೆ ಹೊರತು ಈ ರಾಧೆಯನಿಗೆ ಮುಷ್ಟಾನ್ನವು ರಚಿಸುವುದಿಲ್ಲ. ರಾಜೇಂದ್ರ, ಕರ್ಣ, ಸಂಧಿಯು ಅಂತಿಮ ಕಾಲದಲ್ಲೂ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತಹ ವೀರರಿಗಲ್ಲ. ಬಲೆ ಬಲೆ ಕರ್ಣ, ನೀನು ಸಹ ಇವರಂತೆ ಮಾತನಾಡುವ್ಯಾ? ಆ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡಲು ಯೋಚಿಸುವ್ಯಾ? ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ಕೃಷ್ಣ, ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ. ದುತನಾಗಲು ಏಕೆ ಗಾತನಾರೋ ಮರತೊಡಗೆ ನಟಿ ಫಲಿಸುವುದೇ ಮುನ್ನ ಬರುವುದು ವೀರ ಸಮರ. ಕೃಷ್ಣ, ಕರ್ಣ, ಸಲ್ಲದು ನಿನಗೆ ಒಲ್ಲವನೇ ಎಲ್ಲ ವಿಷಯವ ತಿಳಿದವನೇ. ಸಲ್ಲದು ನಿನಗೆ ಒಲ್ಲವನೇ. ಕೃಷ್ಣ, ಕರ್ಣ, ಪಾಂಡು ತಲೆಯಾರು ರಣದೊಳು ಸೆಣಸದ. ರಾಜೇಂದ್ರ, ಕರ್ಣ, ಪಾಂಡು ತಲೆಯಾರು ರಣದೊಳು ಸೆಣಸದು ಸಂಧಿಯ ನಾಟಕ ಆಡದು. ಸಂಧಿಯ ನಾಟಕ ಆಡದು ಸಲ್ಲದು ನಿನಗೆ ಒಲ್ಲವನೇ. ಎಲ್ಲ ವಿಷಯವ ತಿಳಿದವನೇ. ಸಲ್ಲದು ನಿನಗೆ ಒಲ್ಲವನೇ. ಹಠವಂತರು ನಾವು ದಿಟವಿಡುತ್ತೇವೆ. ರಾಜೇಂದ್ರ, ಕರ್ಣ, ಕೃಷ್ಣ, ಹಠವಂತರು ನಾವು ದಿಟವಿಡುತ್ತೇವೆ. ದುರಾಸಲು ಪಾತನ ಶಿರದಲ್ಲಿರುವೆ. ದುರಾಸಲು ಪಾತನ ಶಿರದಲ್ಲಿರುವೆ.
ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ತಿಳಿದವನೇ ಸಲ್ಲದು ನಿನಗೆ ವಲ್ಲಭನೇ ಮಾಮ ವಲ್ಲಭನೇ. ಭಲೆ ಭಲೆ ಕರ್ಣ. ಕೃಷ್ಣ, ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ಪಕ್ಷಾಪಾತದ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರವಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗೆ ನನ್ನ ತನು ಮನೆಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೆ ಭಲೆ ಅಂಗಾಧಿಪ, ನಿನ್ನೀ ದರ್ಪದ ನುಡಿಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯ್ತಾ? ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡೋದೇ ಅನುಚಿತ ಸುಯೋಧನ. ಆದರೂ ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಕರೆಸಿಗನಿ ಅನುಜಾತರ ಕರೆಸಿಗನಿ ಅನುಜಾತರ ದರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ. ಸುಯೋಧನ, ದರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನ್ನೇ ನೀಗಿ ನೀ ಸೈರನೆಯ ತಾಳೈ ವೈರವನ್ನೇ ನೀಗಿ ನೀ ಸೈರನೆಯ ತಾಳೈ ಬಾಳೈ ಬಲ ಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ. ಬಾಳೈ ಬಲ ಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರಗುಣ ನೆನೆಸಿ. ಒರೇ ದರೆಯ ಭಾರತ ಭೂಮಿ ಸಜೆ ಶ್ರೀ ದುರಸ ಸಾಮಾನ್ಯ ಸೌರ್ಯ ಸಾಹಸದಲ್ಲಿ ವಿರಾಜಿಸುವನ ಸೋದರ ನಿರಾಕರಿಸಿದರೈ ಭಾರತ ಭೂಮಿ ಸಜೆ ಶ್ರೀ ದುರಸ ಜೈಸಿ ದುರಸ. ಸುಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಳಗದವರು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುಬೇಕೆ? ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಂಡರೂ ಹೋಗಲಿ, ಅವರನ್ನು ಇಷ್ಟವಾದನ್ನು ನೆರವೇರಿಸು. ಈ ದಾನವ ವಿಜಯತುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಓಹೋ, ಮತ್ತಾರ ಸಲುವಾಗಿಯೋ? ನಿಮ್ಮಗಳ ಸಲುವಾಗಿ. ಕೃಷ್ಣ, ಮುಂದೆ ನಡೆಯುವ ಭೀಕರ ಯುದ್ಧದಿಂದ ಮಾನವ ಕೋಟಿಯ ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷೆ ಪ್ರದಾನ ಮಾಡು. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ತೆರಳಿದು ಅಧರ್ಮದ ಕಾರ್ಯವೇ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಏನೆಂದರೆ ಕೃಷ್ಣ, ಪಾಂಡವರು ಪುರುಷ ಪ್ರಧಾನರಂಗರುಗುವೆಯ ಕೃಷ್ಣ. ಆ ರೋತರಹಿತ ಪಾಂಡವರನು ಪುರುಷ ಪ್ರಧಾನರಂಗರುಗುವೆಯ ಕೃಷ್ಣ. ಆ ರೋಚರಹಿತ ಪಾಂಡವರನು ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ. ಗಂಡದೆಯ ಗುಂಡಿಗೆ ಉಳ್ಳವರವರಾಗಿದ್ದೊಡೆ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ. ಗಂಡದೆಯ ಗುಂಡಿಗೆ ಉಳ್ಳವರವರಾಗಿದ್ದೊಡೆ. ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಭರಣವ ಖಂಡಿಸಿ ಚಂಡಮಂಡಲವ ಸಾರಿ ಪ್ರಚಂಡತ್ವವ ಮೆರೆಯದೆ. ಚಂಡಮಂಡಲವ ಸಾರಿ ಪ್ರಚಂಡತ್ವವ ಮೆರೆಯದೆ ತಡರಂಗಯ ಸಮಯ ತಲ ತಗ್ಗಿಸಿ ಕುಳಿತ ಆ ಲಜೈನರು ದೋರ್ದಂಡರದೆ ಮಾಧವ ಮಾಧವ
ಆಳಿನ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲ ಸಾಮ್ರಾಜ್ಯ ಅರ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿದ ಜನಾರ್ದನ, ಯುದ್ಧ ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಅಥವಾ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನೀನು ಅಭಿಷ್ಟವೇ ಯುದ್ಧವೇ ಆದರೆ ನಿನ್ನ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಮತ್ತೆ ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಸರ್ಪಣೆ. ನಿನ್ನ ಅಪರಾಧಗಳು ಏನೆಂದು ಕೇಳುವಿಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕರುಬಿದ್ದು ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟದೂತಗೆ ಎಳೆತಂದು ಮರೆತೆಯ. ಸಹೋದರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆತಂದು ನೀನು ಮಾಡಿದ ಅವಚ್ಯ ಅಪರಾಧಗಳು ಅನಂತ ಕಾಲದಲ್ಲಿ ಪ್ರಳಯ ಧೂಮಕೇತುವಿನಂತೆ ಈ ನೀಚ ಸಂಸ್ಕೃತಿ ಹಿಂಬಾಲಿಸುವುದನ್ನು ನೆನಪಿಡು. ವಾರಣಾಯುತನ ಅರಗನ ಮನೆ, ಏಕಚಕ್ರದಲ್ಲಿ ಕುಂತಿಗದ ಭಂಗ, ವಿಸಾಸ್ಪಾಸನ, ಸರ್ಪಭಂಗ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣ ಗುರುಜನರನ್ನು ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವರ್ತನಾದ ನನಗೆ ಕೀರ್ತಿ ಶ್ರೇಯಸ್ಸು ಎಂದಿಬೇಕು ಲಭಿಸುವುದು. ಕೃಷ್ಣ, ಕೆಟ್ಟರೂ ಸರಿಯೇ ಕಟ್ಟ ಕಡೆಯಲಾಯಿ ಕಾಡಿಗಟ್ಟಲೇಬೇಕೆಂಬ ಪಟ್ಟು ಹಿಡಿದ ಈ ಕಟ್ಟಾಳು ಕೆಚ್ಚದೆ ಕೌರವರನ್ನು ನೋಡಿ ಹಣಕ್ಕೆ ನಾಯಕ ಹಾಕಿ ನಕ್ಕಳಲ್ಲ ಅವನ ಪಾಂಚಾಲಿ ಅಂದೇ ಅಂದೇ ತೊಟ್ಟನು ಕೃಷ್ಣ. ಅಲ ಭೂತ ಪೇತ ಪಿಚಾಚುಗಳೇನಾದ ಭೂತನಾಥೇಶ್ವರೇ ಕಾಲ್ ಕೆರೆದು ಕದನಕ್ಕೆ ನಿಂತರುತ್ತದೆ. ಕಲಿವಂಶದಿಂದ ಉದ್ಭವಗೊಳ್ಳುವ ಈ ಕುರುಕುಲ ರಕ್ತ ಸಿಂಹಾಸನ ರಕ್ತದ ನಡುವೆಯಲ್ಲಿ ಕೊಚ್ಚಿ ಓಡುತ್ತದೆ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದರೆಂಬ ನಾಡು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋಗುತ್ತದೆ. ಜಲವನ್ನು ಬಿಡೆ, ನೆಲವನ್ನು ಕೊಳೆ, ಕೆಟ್ಟರೂ ಸರಿಯ ಎಡಗಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಕೆಟ್ಟರೂ ಸರಿಯ ಎಡಗಡದೆ ಬಿಟ್ಟು ಕೊಡನು ಕುರು ಭೂಮಿಯನ. ಅಡ್ಡ ಹಾಕದಿಂದ ಮುದವ ತಟ್ಟಿ ಹೆಟ್ಟಿ ಮೆರವೆಯ ವೈದ್ಯ ಕುಲವ. ಅಡ್ಡ ಹಾಕದಿಂದ ಮುದವ ತಟ್ಟಿ ಹೆಟ್ಟಿ ಮೆರವೆಯ ವೈದ್ಯ ಕುಲವ. ಕಡೆಯ ನಿರ್ಧಾರ ಬೇಳೆ ಜಡಮತಿ ಪಾಂಡವರಿಗೆ ಕಡೆಯ ನಿರ್ಧಾರ ಬೇಳೆ. ಕುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಹೌದು ಕೃಷ್ಣ. ಕುರುಬಲ ರಾಮನ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡೆನು. ಆ ಕೋಟ ಭೂಮಂಡಲ ಹೋರ್ತರೆದು ಬಿರಿಯಲಿ. ಆ ಕೋಟ ಭೂಮಂಡಲದ ಹೋರ್ತರೆದು ಬಿರಿ. ರಾಜ್ಯವನ್ನು ಬಯಸುವವರು ನನ್ನ ಪುತ್ರವನ್ನು ಮಾಡಿ ಗೆದ್ದು ಪಡೆಯಲಿ. ರಾಜ್ಯವನ್ನು ಬಯಸುವವರು ನನ್ನ ಪುತ್ರವನ್ನು ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇಳೆ ಗಣಮತಿ ಪಾಂಡವರು. ಕಡೆಯ ನಿರ್ಧಾರ ಬೇಳೆ ಕುರುಬಲ ಪಾಂಡವರಿಗೆ ಸಮಭಾಗವ ಪಡಿಸ ಈ ಪಟ್ಟ ಸಮತಾತಕವಾಗದೆ ಅಲ್ಲವೇ ಕೃಷ್ಣ? ಹೌದು ಬಾಬಾ. ಪಾಂಡವರಿಗೆ ಸಮಭಾಗವ ಪಡಿಸ ಈ ಪಟ್ಟ ಸಮತಾತಕವಾಗ ಪಂಚ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಪಂಚ ಮಾರ್ಗವನ್ನನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ ಅಲ್ಲವೇ ಮಾಧವ? ಹೌದು ಬಾಬಾ. ಹಾಗಾದರೆ ಸಂಧಾನಕ್ಕಾಗಿ ಬಂದ ಅತಿಥಿ ಸಭೆಯಲ್ಲಿಂದು ತತ್ಕರಿಸಲಿರುವವು. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಯಲ್ಲಿಂದು ತತ್ಕರಿಸಲಿರುವ ಕಡೆಯ ನಿರ್ಧಾರ ಬೇಳೆ ಜಡಮತಿ ಪಾಂಡವರೊಳಗೆ. ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ ಕಡೆಯ ನಿರ್ಧಾರ ಬೇಳೆ. ಛಲ ತೊಟ್ಟು ಮಾಡುವೆನು ಕೊಡಾಕೊಡಿ ಯುದ್ಧ. ಸತ್ತರೆ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ಹೋಗು
ಸಂಗ್ರಾಮ ಸಲಕರಣೆಗಳು ಅಡಿಮಾಡಿಕೊಳ್ಳುವಂತೆ ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವೇದು ವಂಶ ಕಳಂಕ ಸ್ವರೂಪ. ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಯೊಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಯೊಳು ಸೈರನೆ. ಅದೇ ಕಿತ್ತು ಒದರುವೆ ಅದೇ ಮಾತ ಮಗಳುವೆ ಬಾವಾ ಅದೇ ಕಿತ್ತು ಒದರುವೆ ಅದೇ ಮಾತ ಮಗಳುವೆ. ಕುಲಗೀನ ಕುಲವ ಮರತಯ್ಯ ಕುಲಗಳು ಅರಿಯದೆ ಬಿಡುವೆನೆ. ಕುಲಗೀನ ಕುಲವ ಮರತಯ್ಯ ಕುಲಗಳು ಅರಿಯದೆ ಬಿಡುವೆನೆ. ಕದನದಲ್ಲಿ ನಿನ್ನ ಮತವನಡಗಿ ಬಾ. ಕದನದಲ್ಲಿ ನಿನ್ನ ಮತವನಡಗಿ ಬಾ. ತೆದುರೊಳ್ಳಲು ಮರುಳೆ ಮಂದಮತಿಯಂತೆ ಮುಂದೆ ನಲಿಯದೆ ಬಾವಾ. ಮಂದಮತಿಯಂತೆ ಮುಂದೆ ನಲಿಯದೆ ಕಲ್ಲುವ ಪಡೆವೆ ನೀ ಕಲ್ಲುವ ಪಡೆವೆ. ತಾರು ನ ಸೈತೆಗಿ ನಿನ್ನ ಮೋಸ ಬಾವಾ ತಾರು ನ ಸೈತೆಗಿ ನಿನ್ನ ಮೋಸ. ಸೈರಿಸಬಲ್ಲವರ್ಯ ಸೈರಿಸಬಲ್ಲವರ್ಯ ಸುಯೋಧನ ಸೈರಿಸಬಲ್ಲವರ್ಯ. ಪರಮ ಪುರುಷನೆನಪ ಬಿರುದನು ಪರವಿಯೋ ಹರದಿನಿ. ಪರಮ ಪುರುಷನೆನಪ ಬಿರುದನು ಪರವಿಯೋ ಹರಿತನಿ. ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಯೊಳು ಸೈರನೆ. ಕತಿ ಬೇಡೈಸು ಯೋಧನನೆ ತೋರಿಗ ಜಾತಿಯೊಳು ಸೈರನೆ. ಸೈರನೆ ಸೈರನೆ ಸೈರನೆ. ಸುಯೋಧನ, ಈ ನಿಮ್ಮ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಸಲಹೆಯನ್ನಿಟ್ಟಿದ್ದೇನೆ. ಯಾರಿಗೋ? ಮತ್ತೆ ಹರಿಗೆ ಕುರು ಸಾರ್ವಭೌಮನಿಗೆ. ಹೌದು. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವುದಕ್ಕಿಂತ ಸಾರ್ವಭೌಮ ಹೌದೌದು. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಮಾವನವರು ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಓ, ಶಕುನಿ ಮಾವನ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿ ಇರುತ್ತದೆ. ಹೌದೌದು. ಈ ನಿನ್ನ ಅದ್ಭುತ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸಬೇಕು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಸಿಂಧುರಾಜ, ಕರ್ಣ, ಶಕುನಿ ಬಂಧಿಸಿ. ಯಾರನ್ನು ಬಂಧಿಸಿರ ಮಂದಮತಿಗಳಿರ? ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಬುದ್ಧಿಯನ್ನೇ ಕಲಿಸುತ್ತೇವೆ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ನಿಮ್ಮಿಂದ ವ್ಯರ್ಥ, ನಿಮ್ಮಿಂದ ಸಾಧ್ಯವಿಲ್ಲ. ಯೋಗ ಮಾಯೆ, ಜಾಗೃತಳಾಗು. ಬಂಧಿಸಿ ಗಿರಿಗಳನ್ನು, ಬಂಧಿಸಿ ಗಿರಿಗಳನ್ನು. ಆಯೆ, 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 ಆಯೆ. ಕರ್ಣ, ಪರಮಾತ್ಮ. ಕರ್ಣ, ಪರಮಾತ್ಮ, ಮಹಾಮಹಿಮನಾದ ನೀನು ಈ ಹೀನ ಕುಲವನ್ನು ಇಷ್ಟೊಂದು ಆಧರಿಸಲು ಕಾರಣವಾದರೂ ಏನು ದೇವ? ಕರ್ಣ, ಪರಮಾತ್ಮ, ಕುಲಹೀನನಲ್ಲಿ ಕಂಡು ಬರುವ ಲಕ್ಷಣಗಳು ನಿನ್ನಲ್ಲಿಲ್ಲ ಕರ್ಣ. ಒಮ್ಮೆ ಸಾರಿ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರು ಹೇಗಿದ್ದರು ಓರ್ವ ಸೂತನೆಂಬ ವಿಚಾರವನ್ನ ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಆ ಕುಂತಿದೇವಿ ನೀನು ಎತ್ತ ತಾಯಿ. ಆ ಪಾಂಡವರು ನಿನಗೆ ಸೋದರಾಗಬೇಕು ಕರ್ಣ. ಪರಮಾತ್ಮ, ಪರಮ ಭಾಗ್ಯವತಿಯಾದ ಕುಂತಿದೇವಿಯೂ ನನ್ನ ಹೆತ್ತ ತಾಯಿ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಬಹಳ ಚೆನ್ನಾಗಿದೆ ಪರಮಾತ್ಮ ಈ ನಿನ್ನ ವಿನೋದ ಪ್ರಸಂಗದ ಮಾತುಗಳು. ಓಹೋ, ಮರೆತಿದ್ದೆನು, ಇದು ಯುದ್ಧದ ಕಾಲ. ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಸತ್ಯವೆಂದು ನಂಬಲೆ?
ಸತ್ಯವೆಂದು ನಂಬಲು ಸಹಜ ಆಧಾರವಾದರೂ ಏನು ಪರಮಾತ್ಮ? ಏಕಿಲ್ಲ ಕರ್ಣ. ನೀನು ಎತ್ತ ತಾಯಿಯಾದ ಕುಂತಿದೇವಿಯು ಕನಿಕವಸ್ಥೆಯಲ್ಲಿದ್ದಾಗ ದುರ್ವಾಸ ಮುನಿಗಳಿಂದ 5 ಮಂತ್ರಗಳು ಉಪದೇಶವನ್ನು ಹೊಂದಿದಳು. ಆ ಮಂತ್ರವು ಫಲಿಸುವೋ ಇಲ್ಲವೆಂದು ಸಂಶಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವು ಜಪಿಸಿದಾಗ ನೀನು ಜನಿಸಿದೆ. ನಂತರ ನಿನ್ನ ತಾಯಿಯು ಲೋಕಪ್ಪವಾದಕ್ಕೆ ಎದುರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಲಿ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ಈಗ ಆ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವ ಕರ್ಣ ಈಗಲೂ ನನ್ನ ಸಂಗಡ ಬಾ. ಪಾಂಡು ಕುವರರ ಸೇರುತ್ತ ನೀನು ಕರ್ಣ, ಪಾಂಡು ಕುವರರ ಸೇರುತ್ತ ನೀನು ದರೆಯನ್ನು ಪೊರೆಯೈ ಧರ್ಮದಳಿನುತ ಕರ್ಣ, ದರೆಯನ್ನು ಪೊರೆಯೈ ಧರ್ಮದಳಿನುತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ಸುರಚಿರ ಚರದರ ಶರಣನ ಪೊರೆವನ್ನೆ ಸುರಚಿರ ಚರದರ ಶರಣನ ಪೊರೆವನ್ನೆ ಸುರಚಿರ ಸರದರ ಶರಣ ಪೊರೆವನ್ನೆ ಸುರಚಿರ ಶರದರ ಶರಣನ ಪೊರೆವನ್ನೆ ಮಾತನ್ನು ಪ್ರೇಮದಿಂದ ಲಾಲಿಸು ವೀರ ದಾನ ಸೂರನಿ ನಾಸಿಕ ವಿನುತ ದಾನ ಸೂರನಿ ನಾಸಿಕ ವಿನುತ ಬೆರೆಸಿ ಗಾತ್ರಿಜ ವರಗುಣಶೀಲ ಬೆರೆಸಿ ಗಾತ್ರಿಜ ವರಗುಣಶೀಲ ಬೆರಗಿನ ಪ್ರೇಮಿ ಗಾಮೆ ಬೆರಗಿನ ಪ್ರೇಮಿ ಸುಕೃತ ಗಾಮಿ ಬಾಮಿ ಸ್ವಾಮಿ ಬಾಮಿ ಸ್ವಾಮಿ ಸುರಚಿರ ಶರದರ ಶರಣನ ಪೊರೆವನ್ನೆ ಸುರಚಿರ ಶರದರ ಶರಣನ ಪೊರೆವನ್ನೆ ಸುರಚಿರ ಸರದರ ಶರಣ ಪೊರೆವನ್ನೆ ಸುರಚಿರ ಶರದರ ಶರಣನ ಪೊರೆವನ್ನೆ ಮಾತನು ಪ್ರೇಮದಿ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ. ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಂತ ರಾಜರೆಂದು ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜಭಾರ ಮಾಡುವಂತೆ ಬಾ ಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಬೇಕೆ? ಪರಮ ಭಾಗ್ಯವತಿಯಾದ ಕುಂತಿದೇವಿಯೂ ನನ್ನ ಹೆತ್ತ ತಾಯೇ. ಪರಮಾತ್ಮ, ಇದು ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯದೇವರನೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹಾ ಸುಯೋಧನ, ಬಹುದಿನ ನೊಂದೆ ಬಂಧುಗಳಾರೆಂದು. ಹೌದು ಪರಮಾತ್ಮ, ಹೌದು ಕರ್ಣ. ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪಜನ
ಅಂತರ್ಯವರಿತು ಜನ್ಮದಾತೆಯ ಹೃದಯವರಿತು ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಅಂತರ್ಯವರಿತು ಜನ್ಮದಾತೆಯ ಹೃದಯವರಿತು ತಿಳಿಸಲೇ ಪರಿ ಸಹಜರ ಸಮಗೂಡಿ ಪರಮಾತ್ಮ ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟಕಾಲ ಪಾತಕಿ ಜೀವನ ಸಂಕಟಕಾಲ ದೇವಾ ಶೋಧನೆಗೆ ಶಾಪ ಪಾಯ ಪರಿತಾಪವಿನ ದೇವಾ ಶೋಧನೆಗೆ ಶಾಪ ಶಾಪ ಕರ್ಣ ಪರಮಾತ್ಮ ಕರ್ಣ ಇದುವರೆಗೂ ಒಂದು ಕಡೆ ಹಾಸ್ಯ ನೀಡಿ ಆಧರಿಸಿದ ಕೌರವ ಪ್ರಭು, ಮತ್ತೊಂದೆಡೆ ಸೋದರರ ವಾತ್ಸಲ್ಯಕ್ಕೆ ಕೊಳಗೆ ಸುತ್ತಿಕೊಂಡಿರುವ ಪಾಶಾ ಪಾಂಡವರು. ಇವರಲ್ಲಿ ಯಾರನ್ನ ಆಶ್ರಯಿಸಲಿ, ಯಾರನ್ನ ತ್ಯಜಿಸಲಿ? ಸಮರ ಮಹೋತ್ಸವದಲ್ಲಿ ಉತ್ಸವರಿತನಾದ ನನಗೆ ಇಂತಹ ಸಂಕಷ್ಟವನ್ನು ತಂದೊಡ್ಡಬೇಡ ದೇವ. ಕರ್ಣ ಪರಮಾತ್ಮ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಕದಿಂದ ಉದಾಹರಣೆ ಮಾಡಿದನು. ಇನ್ನು ಮುಂದೆ ಯಾರನ್ನು ಆಶಿಸಬೇಕು, ಯಾರನ್ನು ತ್ಯಜಿಸಬೇಕೆಂಬುದನ್ನು ನೀನೇ ನಿರ್ಧಾರ ಮಾಡಿಕೊ. ಹಾ ಕರ್ಣ. ಪರಮಾತ್ಮ ಮತ್ತೊಂದು ಕರ್ಣ, ನಿನ್ನ ಎತ್ತು ತಾಯಾದ ಕುಂತಿದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ, ಹೇ ದೇವ, ಆ ಕರ್ಣನ್ಯಾರು? ಆತನು ನೋಡುತ್ತಿದ್ದರೆ ನನಗೆ ಮರುಕು ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಆಕೆಯು ನೀನು ನೋಡಲೆಂದು ಅತೀ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಏಕೆಂದರೆ ಎತ್ತ ಕರಳು ಎಚ್ಚರ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರುವೆನು ಕರ್ಣ. ತಮ್ಮ ಚಿತ್ತ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ, ಆತನು ನನ್ನ ಸಹೋದರನೇ. ಸಾವಿರಾರು ಆನೆಯ ಬಲ್ಲುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನ, ಆತನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಇನ್ನು ಪರಶಿವನೊಡೆ ಸರಿಸಾಮನಾಗಿ ಹೋರಾಡಿ ಪಾಶು ಪದಾರ್ಥವನ್ನು ಪಡೆದ ಆ ನನ್ನ ಪರಮ ವೈರ್ಯಾದ ಅರ್ಜುನ, ಆತನು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಈ ಯುದ್ಧದಲ್ಲಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರನಲ್ಲೋ. ರಕ್ತದೋಕುಡಿಯಲ್ಲಿ ನಿನ್ನ ಶಿರಸ್ಸು ಕೊಚ್ಚಿಕೊಂಡು ಹೋಗುತ್ತಿರುವುದನ್ನ ಈ ಪಾಪಿ ಕಲ್ಲುಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಇದುವರೆಗೂ ಬಂದು ವರ್ಗದ ಯಾರೊಂದು ತಿಳಿದೇ ವ್ಯಥಪಡುತ್ತಿದ್ದ ನನಗೆ ಇಂದು ಇಂಥವರೇ ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಹೀಗಿರುವಲ್ಲಿ ಪಾಂಡವರನ್ನು ಕೊಲ್ಲಲೆ ಅಥವಾ ಉಳಿಸಲೆ? ಕೊಲ್ಲಲೆ ಪಾಂಡು ಕುಮಾರರಂ ಕೊಲ್ಲಲೆ. ಕೊಲ್ಲಲೆ ಪಾಂಡು ಕುಮಾರರಂ ದುರದೋಳ್ ತಮ್ಮಂದಿರಂ ನಾಂ ಕೊಲ್ಲಲೆ.
ಕೊಲದೆನಾ ಬಿಟ್ಟೊಡೆ ಕೊಲದೆನಾಂ ಬಿಟ್ಟೊಡೆ ಕೌರವೇಂದ್ರನು ದಾರುಣಿಯೋಳ್ ಸುಖ ಸಂಪತ್ತಿ ನಿಂಪಾಲನೆ ಚಲದಿನ್ ಪಾತನರುಂಡವಂ ಅಯ್ಯೋ ಅರ್ಜುನ ಚಲದಿನ್ ಪಾತನರುಂಡವಂ ಹಸ್ತು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಲ್ತಾಗದೆ ಪಾರ್ಥನ ಘೋರ ಸರಕೆ ನಾಂ ಸುತ್ತಾಗದೆ ನಾ